ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪರಿ ಕುಟುಂಬಕ್ಕೆ ಸ್ವಾಗತ. ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರಿಗೂ ಶುಭಾಶಯಗಳು. ಸಂಕ್ರಾಂತಿ ಹಬ್ಬ ಆಗಿ 2 ದಿನ ಆಗಿದೆ. ನಾನು ವ್ಲಾಗ್ನ ಹಾಕ್ತಿರೋದು ಇವಾಗ, ಯಾಕಂದರೆ ಪರಿ ಹುಷಾರಿರಲಿಲ್ಲ, ಎಡಿಟ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಹಾಗಾಗಿ ಇವತ್ತಿನ ದಿನ ಹೇಳ್ತಿದ್ದೀನಿ. ನಾವು ಎಲ್ಲಿಗಪ್ಪ ಹೋಗ್ತಿದ್ದೀವಿ ಅಂದರೆ, ಇವತ್ತು ಬೆಳಿಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗಿಸಿ ಬೆಳಿಗ್ಗೆ ಹೋಗಿ ದೇವಸ್ಥಾನಕ್ಕೆ ಪೂಜೆ ಮುಗಿಸ್ಕೊಂಡು ಬಂದಿದ್ವಿ, ಪರಿ ಕರ್ಕೊಂಡೋಗಿ. ಇವಾಗ ನಾವೇ ಹೋಗ್ತಿದ್ದೀವಿ. ಏನಪ್ಪ ವಿಶೇಷ ಅಂದರೆ, ಸಂಕ್ರಾಂತಿ ಹಬ್ಬಕ್ಕೆ ಇಲ್ಲಿ ಜಾತ್ರೆ ನಡೆಯುತ್ತೆ ನಮ್ಮೂರಲ್ಲಿ. ವರ್ಷ ಯಾವಾಗಲೂ ಅಷ್ಟೇ ಸಂಕ್ರಾಂತಿ ಹಬ್ಬದ ದಿನವೇ ಜಾತ್ರೆ ನಡೆಯುತ್ತೆ. ಈ ಜಾತ್ರೆಗೆ ನಾವು ಇವಾಗ ಹೊರಟಿದ್ದೀವಿ. ಪರಿನ ಮನೆಯಲ್ಲೇ ಬಿಟ್ಟು ಅವ್ರ ಹತ್ರ ಬಂದಿದ್ದೀವಿ. ಜಾತ್ರೆಗೆ ಹೋಗೋಣ ಅಂತ ಹೇಳಿ 4 ಗಂಟೆ ಇವಾಗ ಕರ್ಕೊಂಬಂದಿದ್ದರೆ ಪರಿಗೆ ಧೂಳು ಜನಗಳು ನೋಡಿ ಭಯಪಡ್ತಾಳೆ ಅಂತ ಹೇಳಿಬಿಟ್ಟು ನಾವೇ ಬಂದ್ವಿ. ಅವಳನ್ನ ಬಿಟ್ಟು 1 ಅವರ್ ಅಷ್ಟೇ ಅಲ್ವಾ ಅಂತ ಹೇಳಿ ಇವಾಗ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ಜಾತ್ರೆಗೆ. ಇದು ಬೆಳಗಲಿ ರಂಗನಾಥ ಸ್ವಾಮಿ ಬೆಟ್ಟ ಅಂತೇಳಿ. ಇಲ್ಲಿಂದ ದೇವಸ್ಥಾನಕ್ಕೆ ಬೈಕಲ್ಲೆಲ್ಲ ಹೋಗ್ತಾರೆ, ಕೆಲವೊಬ್ಬರು ನಡ್ಕೊಂಡು ಹೋಗ್ತಿದ್ದಾರೆ. ತುಂಬ ಜನ ಸೇರ್ತಾರೆ ಫ್ರೆಂಡ್ಸ್ ಇಲ್ಲಿ ಜಾತ್ರೆಗೆ. ಇಲ್ಲಿಂದ ಹೋಗ್ತಾ ನಾವು ಅಲ್ಲಿ ಕೆಳಗಡೆನೇ ಪಾರ್ಕ್ ಮಾಡಬೇಕಾಗುತ್ತೆ. ಕಾಣಿಸ್ತಿದೆಯಲ್ಲ ಅದೇ ಬೆಟ್ಟ. ಆ ಬೆಟ್ಟದಲ್ಲೇ ಜಾತ್ರೆ ನಡೆಯೋದು. ಎಲ್ಲೇ ಕೆಳಗಡೆನೇ ಪಾರ್ಕಿಂಗ್ ಮಾಡಬೇಕಾಗುತ್ತೆ ಗಾಡಿಗಳನ್ನ, ಯಾಕಂದರೆ ಮೇಲೆ ಬಿಡಲ್ಲ, ಪೊಲೀಸವರೆಲ್ಲ ಇರ್ತಾರೆ. ಇಲ್ಲಿಂದ ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀವಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನೋಡಿ ಹೇಗಿದೆ ಜಾತ್ರೆ ಅಂತೇಳಿ. ಇವಳು ನನ್ನ ತಂಗಿ ಎಲ್ರಿಗೂ ಜಾತ್ರೆ ಕರಿತಿದ್ದಾಳೆ ಹಾಯ್ ಅಂತ ಹೇಳಿ. ಇಲ್ಲಿಂದ ನಡ್ಕೊಂಡೋಗಿ ಇದು ಮೇಲ್ಗಡೆ ಫ್ರೆಂಡ್ಸ್. ಇಲ್ಲಿಂದ ಹೋಗಬೇಕಾಗುತ್ತೆ ದೇವಸ್ಥಾನಕ್ಕೆ. ತುಂಬ ಜನ ಸೇರ್ತಾರೆ ಫ್ರೆಂಡ್ಸ್. ಸಂಕ್ರಾಂತಿ ಹಬ್ಬದ ದಿನ ಮೊದಲನೇ ವರ್ಷದಲ್ಲಿ ಮೊದಲನೇ ಹಬ್ಬ, ಅದು ಜಾತ್ರೆ, ಮೊದಲನೇ ಜಾತ್ರೆ ಕೂಡ ಆಗಿರುತ್ತೆ. ಜನ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ. ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದೆ ಹೊನ್ನಮುರುಡಿ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳಿ. ಇದು ಬೆಳಿಗ್ಗೆ ನಾವು ಪೂಜೆಗೆ ಹೋದಾಗ ತಕ್ಕೊಂಡಿದ್ದೆ ವಿಡಿಯೋ, ಯಾಕಂದರೆ ಜನಗಳು ಅಷ್ಟಾಗಿರಲಿಲ್ಲ, ಇನ್ನು ದೇವ್ರನ್ನ ಓಡಿಸಿರಲಿಲ್ಲ. ದೇವ್ರನ್ನ ಕೂಡ ಇನ್ನು ಮುಸ್ಕಾಕಿದ್ದಾರೆ ನೋಡಿ. ಇದು ಬೆಳಿಗ್ಗೆ ಮಾಡಿರೋ ವಿಡಿಯೋ. ಇವಾಗ ನೋಡಿ ಜನ ಎಷ್ಟು ಜನ ಇದ್ದಾರೆ ನೋಡಿ ಫ್ರೆಂಡ್ಸ್. ದೇವ್ರನ್ನ ಹೊರಗಡೆ ಊರೊಳಗಿಂದ ಕರ್ಕೊಂಬಂದಿದ್ದಾರೆ. ಇದು ಜಲಗಿರಿ ಅಮ್ಮ ಅಂತೇಳಿ ಮತ್ತು ಹೊಸಗಿರಮ್ಮ ಅಂತೇಳಿ 2 ದೇವರು. ಮತ್ತು ಇದು ಬೆಳಗುಲಿ ರಂಗನಾಥ ಸ್ವಾಮಿ ದೇವರು. ಎಲ್ಲ ಪೂಜೆ ಮಾಡಿಸ್ತಿದ್ದಾರೆ ಫ್ರೆಂಡ್ಸ್. ದೇವ್ರನ್ನ ಪಲ್ಲಕ್ಕಿ ಮೇಲೆ ಬಂದಾಗಲೇ ಪೂಜೆ ಮಾಡಿಸ್ತಾರೆ ಕೆಲವೊಬ್ಬರು. ನಾವು ಒಳಗಡೆನೇ ಪೂಜೆ ಮಾಡಿಸ್ಕೊಂಡು ಬಂದುಬಿಟ್ಟಿದ್ವಿ ಬೆಳಿಗ್ಗೆನೇ. ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಸಂಜೆ ಹೋಗಿ ನೋಡಿ ಫ್ರೆಂಡ್ಸ್ ನಮ್ಮೂರಿನ ಜಾತ್ರೆ ಹೇಗಿದೆ. ಮೊದಲನೇ ವರ್ಷ ಹಬ್ಬದ್ದು. ಇದು ಮೇಲ್ಗಡೆಯಿಂದ ಹೀಗೆ ಕಾಣುತ್ತೆ. ಅಲ್ಲಿ ಕೆರೆ ಇದೆ, ಬಟ್ ನಮ್ಮೂರಿಗೆ ಇದ್ರಲ್ಲಿ ಕಾಣಿಸ್ತಿಲ್ಲ. ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಅದನ್ನು. ಮೇಲಿದೆ 2 ಕಡೆ 2 ದಾರಿ ಇದೆ ಈ ದೇವಸ್ಥಾನಕ್ಕೆ ಬರೋಕ್ಕೆ. ಆವಾಗಿನ ಕಾಲದಿಂದ ನಡ್ಕೊಂಬಂದಿದೆ ಇಲ್ಲಿ ಜಾತ್ರೆ ಫ್ರೆಂಡ್ಸ್. ತುಂಬ ಜನ ಸೇರ್ತಾರೆ.
ಆಗ್ತಿರೋದು. ಅವಳಿಗೆ 8 ಮಂತ್ ಕಂಪ್ಲೀಟ್ ಆಗಿತ್ತು. ಹಾಗಾಗಿ ಫೋಟೋ ತೆಗೆದುಬಿಡೋಣ ಅಂಥೇಳಿ ಫೋಟೋಶೂಟ್ ಕೂಡ ಮಾಡಿದೆ ಸಿಂಪಲ್ಲಾಗಿ ಸಂಕ್ರಾಂತಿ ಹಬ್ಬದ ದಿನವೇ. ಎಲ್ಲರಿಗೂ ಧನ್ಯವಾದ.